ಮಠದ ಅಂಗಳಕ್ಕೆ ಮುಸ್ಲಿಂ ವ್ಯಾಪಾರಿಗಳು ಹೋಗಿದ್ರು. ಪೇಜಾವರ ಮಠಕ್ಕೆ ಶ್ರೀಗಳನ್ನ ಭೇಟಿಯಾಗಿದ್ರು. 15 ನಿಮಿಷಗಳ ಕಾಲ ಮಾತನಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ವಿಚಾರದ ಬಗ್ಗೆ ಮಾತಾಡಲಿಕ್ಕೆ ಪೇಜಾವರ ಮಠದ ಶ್ರೀಗಳಾಗಿರುವಂತ ವಿಶ್ವಪ್ರಸನ್ನ ತೀರ್ಥ ಶ್ರೀಗಳು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶ್ರೀಗಳೇ ನಮಸ್ಕಾರ, ಹೇಗಿದ್ದೀರಾ? ಒಳ್ಳೆದು, ಚೆನ್ನಾಗಿದೆ. ಶ್ರೀಗಳೇ, ಮುಸ್ಲಿಂ ಸಾಕಷ್ಟು ನಾಯಕರುಗಳು ನಿನ್ನೆ ಬಂದ್ಬಿಟ್ಟು ನಿಮ್ಮನ್ನ ಭೇಟಿಯಾಗಿದ್ರು. 15 ನಿಮಿಷಗಳ ಕಾಲ ಚರ್ಚೆಯನ್ನ ಮಾಡಿದ್ರು. ಏನಾಯ್ತು, ಏನಂತ ಮನವಿಯನ್ನ ಮಾಡ್ಕೊಂಡ್ರು, ನೀವೇನ್ ಹೇಳಿದ್ರಿ ಅಂತ? ಇದೆ ಅಲ್ಲಿ ಇವಾಗ ವ್ಯಾಪಾರಕ್ಕೆ ಹಿಂದೂಗಳ ಬಳಿ ಮಾತ್ರ ವ್ಯಾಪಾರ ಮಾಡಬೇಕು, ವಿಶೇಷವಾಗಿ ದೇವಸ್ಥಾನಗಳ ವಠಾರಗಳಲ್ಲಿ ಎಂದು ಹೇಳಿಕೊಂಡು ಉತ್ಸವಾದಿಗಳ ಸಂದರ್ಭದಲ್ಲಿ ದೇವಸ್ಥಾನದ ವಠಾರಗಳಲ್ಲಿ ಹಿಂದೂ ಇತರರು ವ್ಯಾಪಾರ ಮಾಡಬಾರದು ಅನ್ನೋ ಇವನೊಂದು ಕರೆ ಸಮಾಜದಿಂದ ಬಂದಿತ್ತು. ಅದು ಹಾಗೆ ಮಾಡಬಾರದು, ನಮಗೂ ಕೂಡ ವ್ಯವಹಾರಕ್ಕೆ ಅವಕಾಶ ಕೊಡಿ ಅಂತ ಹೇಳಿಕೊಂಡು ಕೇಳಿಕೊಂಡು ಬಂದಿದ್ರು. ಅದೇ ಏನಂತ ಸಲಹೆ ನೀಡಿದ್ರಿ? ಅವ್ರ ಮನವಿಗೆ ನೀವು ಯಾವ ರೀತಿಯಾಗಿ ಸ್ಪಂದಿಸಿದ್ರಿ ಅಂತ ಆ ಸಂದರ್ಭದಲ್ಲಿ? ಖಂಡಿತವಾಗಿಯೂ ಕೂಡ ಎಲ್ಲರೂ ಸಮಾಜದಲ್ಲಿ ಸೌಹಾರ್ದದಿಂದ ಬಾಳಬೇಕು, ಶಾಂತಿ ಸಾಮರಸ್ಯದಿಂದ ಬದುಕನ್ನು ಸಾಗಿಸಬೇಕಾಗಿದೆ. ಆದರೆ ಅದಕ್ಕೆ ತಡೆಯಾಗುವಂತಹ ವ್ಯವಹಾರಗಳು ಸಮಾಜದಲ್ಲಿ ಇವತ್ತು ಅನೇಕ ನಡೀತಾ ಇದೆ. ಅದರಿಂದಾಗಿ ಅದಕ್ಕೆ ಪ್ರತಿಭಟನೆಯ ರೂಪದಲ್ಲಿ ಈ ಬಹಿಷ್ಕಾರ ಅದು ಬಂದದ್ದಾದ್ದರಿಂದಾಗಿ ಸಾಮಾನ್ಯ ವಲಯದಲ್ಲಿ ಏನು ಮುಸ್ಲಿಂ ಸಮಾಜದ ಕುರಿತಾಗಿ ಅಪನಂಬಿಕೆ, ಅವಿಶ್ವಾಸ ಬರಲಿಕ್ಕೆ ಏನು ಕಾರಣ, ಆ ಕಾರಣ ದೂರ ಆದದ್ದು ಹೌದು ಅಂತಾದರೆ ಇಂತಹದ್ದು ಯಾವ ಘಟನೆಗಳು ನಡೆಯುವುದಿಲ್ಲ. ಹಾಗಾಗಿ ಅದನ್ನು ಮೊದಲು ಪರಿಹಾರ ಮಾಡ್ಕೋಬೇಕು. ಆ ಪರಿಹಾರಕ್ಕೋಸ್ಕರ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡಬೇಕು ಅಂತ ತಿಳಿಸಿದೆ. ಇವತ್ತಿನ ದಿನ ಆಗ್ತಾ ಇರುವಂತ ಬೆಳವಣಿಗೆ, ಕಳೆದ 3 ತಿಂಗಳಿಂದ ಆಗ್ತಾ ಇರುವಂತ ಬೆಳವಣಿಗೆಗಳನ್ನ ನೀವು ಕೂಡ ಗಮನಿಸಿದ್ದೀರಾ? ಯಾವ ರೀತಿಯಾಗಿ ರಾಜ್ಯದಲ್ಲಿ ಒಂದು ರೀತಿಯ ಶಾಂತಿ ಸುವ್ಯವಸ್ಥೆ ಅನ್ನುವಂಥದ್ದು ಹಾಳಾಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ನೋಡ್ತಾ ಇದ್ದಾರೆ. ಇದಕ್ಕೆ ಮೂಲ ಅಂತ ಹೇಳೋದಾದ್ರೆ ಏನು ಹೇಳಬೇಕಾಗತ್ತೆ? ಯಾವ ರೀತಿಯಾಗಿ ಇದನ್ನ ವಿಶ್ಲೇಷಣೆ ಮಾಡೋದ್ರ ಜೊತೆಗೆ ಸಮಸ್ಯೆಗೆ ಪರಿಹಾರ ಅಂತ ಹುಡುಕ್ಬೇಕಾಗತ್ತೆ ಅಂತ? ಈಗ ಗಂಗೊಳ್ಳಿಯಲ್ಲಿ ಗೋಹತ್ಯೆಯ ವಿರುದ್ಧವಾಗಿ ಪ್ರತಿಭಟನೆ ನಡೆದಾಗ ಅಲ್ಲಿನ ಮೊಗವೀರ ಸಮಾಜದ ಮಹಿಳೆಯರು ಕೂಡ ಅದರಲ್ಲಿ ಪಾಲ್ಗೊಂಡರು ಅನ್ನೋ ಕಾರಣಕ್ಕೆ ಆ ಮೊಗವೀರ ಸಮಾಜದ ಹೆಣ್ಮಕ್ಕಳ ಮೀನು ವ್ಯಾಪಾರವನ್ನು ಬಹಿಷ್ಕಾರ ಮಾಡಿದರು. ಅವರಿಂದ ಯಾರು ಮೀನು ತಗೊಳ್ಬಾರ್ದು ಅಂತ ಬಹಿಷ್ಕಾರ ಹಾಕಿದರು. ಇನ್ನು ಉಡುಪಿಯ ಸುತ್ತಮುತ್ತಲೇನೆ ಯಾರೋ ಒಬ್ಬ ವಿಧವೆ ಹೆಂಗಸು ಮನೆಯಲ್ಲಿ 4-6 ಹಸುಗಳನ್ನು ಕಟ್ಟಿಕೊಂಡು ಪ್ರತಿನಿತ್ಯ ಅದರ ಹಾಲನ್ನು ಮಾರಿ ಬದುಕನ್ನು ಸಾಗಿಸ್ತಾ ಇರ್ತಾಳೆ. ರಾತ್ರಿ ಹೊತ್ತು ತಲವಾರು ಹಿಡ್ಕೊಂಡು ಬಂದು ಹೆದರಿಸಿ ಬೆದರಿಸಿ ಆ ಬದುಕಿಗೆ ಆಶ್ರಯವಾಗಿರತಕ್ಕಂತಹ ಗೋವುಗಳನ್ನು ದರೋಡೆ ಮಾಡಿ ಹಿಡ್ಕೊಂಡು ಹೋಗಿ ಕತ್ತರಿಸಿ ತಿಂತಾರೆ. ಆ ಹೆಂಗಸು ನಾಳೆ ದಿವಸ ಊಟಕ್ಕೆ ಏನು ಮಾಡಬೇಕು? ಇದು ಬದುಕಿಗೆ ಆಶ್ರಯವಾಗಿರತಕ್ಕಂತಹ ಒಂದು ವೃತ್ತಿಯನ್ನು ಕಸಿದುಕೊಂಡದ್ದು ಮಾತ್ರ ಅಲ್ಲ, ಆಕೆಗೆ ಅದು ದೇವರ ಸದೃಶ. ಹಾಗಾಗಿ ಅಲ್ಲಿ ಧಾರ್ಮಿಕ ನಂಬಿಕೆಯೂ ಬಂತು. ಮನೆಯಲ್ಲಿ ಇಷ್ಟು ದಿವಸ ಪ್ರೀತಿಯಿಂದ ಸಾಕ್ತಾ ಇದ್ದಂತಹ ಒಂದು ಪಶುವನ್ನು ದರೋಡೆ ಮಾಡಿ ತೆಗೆದುಕೊಂಡು ಹೋಗಿ ಕತ್ತರಿಸೋದು ಅದು ಮತ್ತೊಂದು ನೋವಿನ ವಿಷಯ. ಇದು ಒಂದೊಂದಲ್ಲ, ಇಂತಹ ಘಟನೆಗಳು ಅಲ್ಲಲ್ಲಿ ನಡೆದದ್ದು ಅದು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಬಂದದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇನ್ನು ದೇವಸ್ಥಾನಗಳ ಸುತ್ತಮುತ್ತಲೂ ಕೂಡ ಇರತಕ್ಕಂತಹ ಹಸುಗಳನ್ನು ರಾತ್ರೋರಾತ್ರಿ ಬಂದು ಪಿಕಪ್ ವಾಹನಗಳಲ್ಲಿ ಹೊತ್ತುಕೊಂಡು ಹೋಗೋದು, ಇದನ್ನು ನೋಡ್ತಾ ಇದ್ದೇವೆ. ಇನ್ನು ಶಿವಮೊಗ್ಗದಲ್ಲಿ ನಡೆದ ಒಂದು ಘಟನೆ, ಮುಸ್ಲಿಂ ಹೆಂಗಸೊಬ್ಬಳು
ಹಿಂದೂ ಸಮಾಜದ ಒಬ್ಬನ ಅಂಗಡಿಯಿಂದ ಬಟ್ಟೆ ಮೊದಲುಗಳನ್ನೆಲ್ಲ ಖರೀದಿಸಲು ಅಂತ ಹೇಳಿಕೊಂಡು ಮುಸ್ಲಿಂ ಸಮಾಜದ ಒಂದಿಷ್ಟು ಯುವಕರು ಬಂದು ಆಕೆಯನ್ನು ಘೆರಾವ್ ಮಾಡಿ ಆಕೆ ಅಲ್ಲಿ ಮಾಡಬಾರ್ದಿತ್ತು ಅಂತ ಹೇಳಿಕೊಂಡು ಆಕೆಗೆ ಬೆದರಿಕೆ ಹಾಕಿ ಕೈಯಲ್ಲಿದ್ದ ಆಕೆ ಖರೀದಿಸಿದ ವಸ್ತುಗಳನ್ನು ಎಸೆದದ್ದು ಇಂಥದ್ದು ಅಲ್ಲಲ್ಲಿ ಕಾಣ್ತಾ ಇದ್ದೇವೆ. ಹೀಗೆ ಇನ್ನು ಹಿಜಾಬ್ ಘಟನೆ, ನ್ಯಾಯ ಬೇಕು ಅಂತ ಹೇಳಿಕೊಂಡು ಹೈಕೋರ್ಟ್ಗೆ ಮೊರೆ ಹೋದರು. ಹೈಕೋರ್ಟಿಂದ ತೀರ್ಮಾನ ಬಂತು. ಹೈಕೋರ್ಟಿಗೆ ಹೋದ ಮೇಲೆ ಬಂದ ತೀರ್ಮಾನ ಒಪ್ಪಿಕೊಳ್ಬೇಕು, ಇಲ್ಲ ಅದನ್ನು ಪ್ರತಿಭಟಿಸಿ ಎಲ್ಲರೂ ಕೂಡ ಕೂಡಿಕೊಂಡು ಅದನ್ನು ಪ್ರತಿಭಟಿಸಿ ಬಾಯ್ಕಾಟ್ ಮಾಡಿದರು. ಇದರಿಂದಾಗಿ ಹಿಂದೂ ಸಮಾಜಕ್ಕೆ ಧಾರ್ಮಿಕ ನಂಬಿಕೆಯ ಮೇಲೆ ಆಘಾತ ಮಾತ್ರ ಅಲ್ಲ, ನಮ್ಮ ಸಂವಿಧಾನದ ಕುರಿತಾಗಿ ಕೂಡ ಇವರಿಗೆ ಇಷ್ಟು ಅಸಡ್ಡೆ ಉಂಟು ಹಾಗಾದರೆ ಅನ್ನತಕ್ಕಂತಹ ಬೆಳವಣಿಗೆ, ಹೀಗೆ ಆಘಾತಗಳಿಗೆಲ್ಲ ಒಮ್ಮಿಂದೊಮ್ಮೆ ಅದು ಸ್ಫೋಟ ಆಯಿತು. ಇಷ್ಟರ ತನಕ ಇಂತಹದ್ದು ನಡೆದಿರಲಿಲ್ಲ. ಇದು ಇಂತಹದ್ದು ಮೇಲಿಂದ ಮೇಲೆ ನಡೆದಾಗ ಅದು ಒಮ್ಮಿಂದೊಮ್ಮೆ ಸ್ಫೋಟ ಆಗಿದೆ. ಹಾಗಾಗಿ ಇಂತಹ ಘಟನೆಗಳು ನಡೆಯದ ಹಾಗೆ ನಾವು ಧಾರ್ಮಿಕ ಮುಖಂಡರು ಸೇರಿಕೊಂಡು ಹೀಗೆ ಮಾಡಬಾರದು, ಶಾಂತಿಯಿಂದ ಇರಬೇಕು, ಸೌಹಾರ್ದ ಇರಬೇಕು ಅವಶ್ಯವಾಗಿ ಹೇಳ್ತೇವೆ ನಾವು. ಆದರೆ ಆ ನೋವನ್ನು ಉಂಡ ಮಂದಿಗೆ ಅದಕ್ಕೆ ಪ್ರತಿಕ್ರಿಯೆ ಏನು? ಒಂದು ಸಮಾಜ ನೋವನ್ನು ಉಣ್ತಲೇ ಇರಬೇಕು. ಒಂದು ಸಮಾಜಕ್ಕೆ ನೋವುಂಟಾದಾಗ ಸೌಹಾರ್ದ ಕಾಪಾಡಬೇಕು ಅಂತ ಹೇಳಿಕೊಂಡು ಮಂದಿಯನ್ನು ನೀವು ಪ್ರತಿಭಟಿಸಬೇಡಿ ಅಂತ ಹೇಳಿಕೊಂಡು ಸುಮ್ಮನಿರಿಸೋದು, ಇದು ಎಷ್ಟು ದಿವಸ ಸಾಧ್ಯ ಆಗತ್ತೆ? ಹಾಗಾಗಿ ಇಂತಹ ಬೆಳವಣಿಗೆಗಳಿಗೆ ಮೂಲ ಕಾರಣ ಏನು? ಇದು ಉದಾಹರಿಸಿದ್ದು ಒಂದೆರಡನ್ನು ಮಾತ್ರ. ಇಂತಹದ್ದು ಮೇಲಿಂದ ಮೇಲೆ ಪತ್ರಿಕೆಗಳಲ್ಲಿಯೋ ಮಾಧ್ಯಮಗಳಲ್ಲಿಯೋ ಬರೋದನ್ನು ನಾವು ಕಾಣ್ತಾ ಇರ್ತೇವೆ. ಹಾಗಾಗಿ ದೇವರಿಗೆ ಮಾರುವಂತಹ ಹೂವು, ಏರಿಸುವಂತಹ ಹೂವು, ಅವುಗಳಿಗೆ ಅವರ ಧರ್ಮದಲ್ಲಿ ಶಾಸ್ತ್ರದಲ್ಲಿ ಹಾಗಿದ್ದಿರಬಹುದು, ಏನು ಅಂತ ಹೇಳಿಕೊಂಡು ಎಂಜಲನ್ನು ಮುಟ್ಟಿಸಬೇಕು ಅಂತ ಹೇಳಿಕೊಂಡು ನಾವು ಅದನ್ನು ದೇವರಿಗೆ ಏರಿಸುವುದು ಹೇಗೆ? ಆಗೋದಿಲ್ಲ. ಹಾಗಾಗಿ ಇವೆಲ್ಲವೂ ಕೂಡ ಹಣ್ಣು ಹಂಪಲಿರಬಹುದು, ಹೂಗಳಿರಬಹುದು, ಅವಕ್ಕೆಲ್ಲ ಎಂಜಲನ್ನು ತಾಗಿಸಿದರೆ ಅವರಿಗದು ಶಾಸ್ತ್ರವಿಧಿ ಇದ್ದಿರಬಹುದು. ಆದರೆ ನಮ್ಮ ಮಂದಿಗೆ ಅದನ್ನು ಮತ್ತು ದೇವರಿಗೆ ಏರಿಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇಂತಹ ಪ್ರತಿಭಟನೆ ಈ ಕಾರಣಗಳಿಗೋಸ್ಕರ ಆಗ್ತಾ ಇದೆ. ಇನ್ನೂ ಇಂತಹದ್ದು 10 ಹಲವುಗಳಿದ್ದಾವೆ, ಎಲ್ಲವನ್ನೂ ಉಲ್ಲೇಖ ಮಾಡ್ತಾ ಕೊಡೋದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇಂತಹದ್ದೆಲ್ಲ ಇನ್ನು ಮಾಡೋದಿಲ್ಲ ಅಂತ ಆಯ್ತು ಅಂತಾದ್ರೆ ಜನರಿಗೆ ವಿಶ್ವಾಸ, ಹೌದು ಇಂತಹವ್ರು ಮಾಡುವವರಲ್ಲ ಅಂತ ಹೇಳಿಕೊಂಡು ವಿಶ್ವಾಸ ಹುಟ್ಟಿತು ಅಂತಾದ್ರೆ ಆವಾಗ ಇವು ತಾನೇ ಇದಕ್ಕೆ ಯಾವ ಧಾರ್ಮಿಕ ಮುಖಂಡರ ನೇತೃತ್ವವೂ ಬೇಕಾಗಿಲ್ಲ, ಯಾವುದೇ ಸಾಮಾಜಿಕ ಮುಖಂಡರ ನೇತೃತ್ವವೂ ಬೇಕಾಗಿಲ್ಲ. ಮಂದಿಯಲ್ಲಿ ಸಾಮರಸ್ಯ, ಶಾಂತಿ, ನೆಮ್ಮದಿ ಬೇಕು ಅನ್ನತಕ್ಕಂತಹ ಆ ಇಚ್ಛೆ ಎಲ್ಲರಲ್ಲೂ ಇದೆ. ಹಾಗಾಗಿ ಅದನ್ನು ಹಾಳುಗೆಡುವಂತಹ ಕ್ರಿಯೆಗಳು ನಡೆದಿಲ್ಲ ಅಂತಂದ್ರೆ ಪ್ರತಿಕ್ರಿಯೆಗಳಿಗೂ ಅವಕಾಶ ಇರೋದಿಲ್ಲ. ಸಹಜವಾಗಿ ತಾನಿಂತಾನೇ ಅವೆಲ್ಲವೂ ಕೂಡ ಮರೆಯಾಗ್ತಾರೆ. ಎಕ್ಸಾಕ್ಟ್ಲಿ. ಈಗ ಆಲ್ರೆಡಿ ನಮ್ಮ ಅನಿಸಿಕೆ. ಶ್ರೀಗಳೇ, ಈ ವಿಚಾರಗಳು ವಿಧಾನಸಭೆಯಲ್ಲೂ ಕೂಡ ಚರ್ಚೆ ಆಗಿತ್ತು. ಮತ್ತೊಂದ್ ಕಡೆ ಗಂಗೊಳ್ಳಿ ವಿಚಾರ, ನೀವು ಹೇಳ್ದ ಹಾಗೆ ಗಂಗೊಳ್ಳಿ ವಿಚಾರ ಮಾಧ್ಯಮದಲ್ಲಿ ಬಂದಾಗ, ಪೇಪರ್ಗಳಲ್ಲೂ ಕೂಡ ಬಂದಂತಹ ಸಂದರ್ಭದಲ್ಲಿ ಆಗ ಒಬ್ಬರೊಬ್ರು ಜನಪ್ರತಿನಿಧಿಗಳು ಕೂಡ ಮಾತನಾಡಿರಲಿಲ್ಲ. ಇದೇ ಧಾರ್ಮಿಕ ಮುಖಂಡರುಗಳು ಕೂಡ ಇದಕ್ಕೊಂದು ಪರಿಹಾರವನ್ನ ಹುಡುಕ್ಬೇಕು ಅನ್ನುವಂಥ ವಿಚಾರದ ಬಗ್ಗೆ ಮಾತಾಡಿರಲಿಲ್ಲ. ಅದೇ ಅವರಿಗೆ ಎಫೆಕ್ಟ್ ಆಗುವಂತ ಸಂದರ್ಭದಲ್ಲಿ ಬಂದು ಮಾತನಾಡ್ತಾ ಇದ್ದಾರೆ. ವ್ಯಾಪಾರದಲ್ಲಿ ಧರ್ಮ ತರಬಾರ್ದು ಅಂತ ಹೇಳ್ತಾರೆ. ಬಟ್ ಇವರೇ ಈ ಹಿಂದೆ ಸಾಕಷ್ಟು ಘಟನೆಗಳಲ್ಲಿ ಧರ್ಮ ತಂದಿದ್ದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸೋದಾದ್ರೆ ಅದೇ ಮೂಲ ಕಾರಣ. ಅದಕ್ಕೋಸ್ಕರನೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗಿದ್ದು, ಆಕ್ರೋಶ ಅದಿತ್ತು, ಆ ಒಂದು ಕಿಡಿ ಇತ್ತು ಜನರಲ್ಲಿ. ಅದು ಇವತ್ತು ಬೆಂಕಿಯಾಗಿ ಹೊತ್ತುರಿತಾ ಇದೆ ಅಂತ ಹೇಳ್ಬೋದಾಗತ್ತೆ. ನಾವು ಹಾಗೆ ಅಂದ್ಕೊಳ್ತಾ ಇದ್ದೇವೆ. ಹೇಳಿ ಶ್ರೀಗಳೇ. ಸಹನೆಗೂ ಒಂದು ಮಿತಿ ಇರುತ್ತೆ. ಹಾಗಾಗಿ ಅದು ಸ್ಫೋಟವಾದಾಗ ಹೀಗಾಗೋದು ಸಹಜ. ಒಂದು ವರ್ಗದಿಂದ ಒಂದು ವರ್ಗಕ್ಕೆ ಅನ್ಯಾಯ ನಡೀತಾ ಇರೋದು, ನಡೆಯುವ ಅನ್ಯಾಯಕ್ಕೆ ಇನ್ನೊಂದು ವರ್ಗದವರು ಯಾವತ್ತೂ ಕೂಡ ಪ್ರತಿಭಟನೆ ತೋರಿಸಬಾರದು ಅನ್ನುವಂತಹದ್ದು, ಅದು ಅಂತಹದ್ದೊಂದು ನಾವು ನಿರೀಕ್ಷಿಸಬಾರದು ಸಮಾಜದಲ್ಲಿ. ಶ್ರೀಗಳೇ, ಇವತ್ತು ಉಡುಪಿನೇ
ಅಂದ್ರೆ ಈಗ ನಾವು ನೋಡೋ ಪ್ರಕಾರ ರಾಜ್ಯದಲ್ಲಿ ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ಅತ್ಯಂತ ಶ್ರೀಮಂತವಾಗಿರುವಂತ ಜಿಲ್ಲೆ. ಬಟ್ ವಿವಾದಗಳಿಗೂ ಕೂಡ ಉಡುಪಿನೇ ಮೂಲ ಕಾರಣವಾಗಿ ಕಾಣಿಸ್ತಾ ಇರುವಂಥದ್ದು. ಹಿಜಾಬ್ ವಿಚಾರ ಆಗಿರ್ಬೋದು, ಇನ್ನು ಕೆಲವೊಂದು ಘಟನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡುವಂತ ಸಂದರ್ಭದಲ್ಲೂ ಕೂಡ ಉಡುಪಿಯಿಂದನೇ ಶುರುವಾಗ್ತಾ ಇರುವಂಥದ್ದು. ಎಲ್ಲೋ ಒಂದ್ ಕಡೆ ಪ್ರಯೋಗ ಶಾಲೆ ಆಗ್ತಾ ಇದೆಯಾ ಅನ್ನುವಂಥ ಸಹಜವಾದಂಥ ಸಂಶಯಗಳು ಶುರುವಾಗ್ತಾ ಇದೆ. ಏನ್ ಹೇಳ್ತೀರಾ? ಇರಬಹುದು, ಆದರೆ ಪ್ರಯೋಗ ಮಾಡ್ತಾ ಇರುವವರು ಯಾರು ಅನ್ನೋದನ್ನು ಎಲ್ಲರೂ ಕೂಡ ಗಮನಿಸಬೇಕು. ಆದದ್ದಂತೂ ಹೌದು, ಇನ್ನೂ ನಡೀತಾ ಇರುವಂತಹದ್ದು ಹೌದು. ಆ ನೋವಿದೆಯಾ ಶ್ರೀಗಳೇ, ಬೇಜಾರಿದೆಯಾ ಉಡುಪಿಯಿಂದೆಲ್ಲ ಈ ರೀತಿಯಾದಂಥ ಪ್ರಯೋಗಗಳನ್ನ ಮಾಡ್ತಾ ಇದ್ದಾರಲ್ಲ ಅಂತ? ಖಂಡಿತವಾಗಿಯೂ ಇದೆ. ಅದು ಉಡುಪಿ ಮಾತ್ರ ಅಲ್ಲ, ಎಲ್ಲಿಯೂ ಆಗಬಾರದು, ಇದು ಎಲ್ಲಿಯೂ ಆಗಬಾರದು. ನಮ್ಮ ರಾಜ್ಯದಲ್ಲಿ ಇಷ್ಟು ವರ್ಷಗಳ ಕಾಲ ಧರ್ಮಗಳ ನಡುವೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಂದಕ ಅನ್ನುವಂಥದ್ದು ಏರ್ಪಟ್ಟಿರಲಿಲ್ಲ. ಇಷ್ಟು ದೊಡ್ಡ ಮಟ್ಟದಲ್ಲಿ ವೈಷಮ್ಯ ಅನ್ನುವಂಥದ್ದು ಕೂಡ ಇರಲಿಲ್ಲ. ಬಟ್ ದಿನೇ ದಿನೇ ಇದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳಿಕ್ ಬಯಸ್ತೀರಿ ನೀವು? ಆಗಬಾರದು. ಇದರ ಹಿಂದೆ ಪಿತೂರಿ ಯಾರಿಂದ ನಡೀತಾ ಇದೆ ಅನ್ನೋದನ್ನು ಹುಡುಕಿದ್ರೆ, ಅದನ್ನು ಮಟ್ಟ ಹಾಕಿದರೆ ಮಾತ್ರ ಶಾಂತಿ ಸಾಮರಸ್ಯ ಮೂಡಲಿಕ್ಕೆ ಸಾಧ್ಯ. ಒಳಗೆ ಗಾಯ ಹಾಗೆ ಇಟ್ಟುಕೊಂಡು ಮೇಲಿಂದ ಮುಲಾಮ್ ಲೇಪನ ಮಾಡಿದ್ರೆ ಗಾಯ ಹಾಗೆ ವಾಸಿಯಾಗತ್ತೆ. ಇದು ಮತ್ತೆ ಯಾರೋ ಸಮಾಜದ ಒಂದು ವರ್ಗದ ದುಃಖ ನೋವು ಅಲ್ಲ, ಸಮಾಜದ ಎಲ್ಲ ವರ್ಗದ ಜನರು ಕೂಡ ಈ ಕುರಿತಾದ ನೋವನ್ನು ಉಂಡಿದ್ದಾರೆ. ಹಾಗಾಗಿ ಅದಕ್ಕೆ ಪ್ರತಿಭಟನೆಗೆ ಇಷ್ಟು ಅದಕ್ಕೆ ಬಲ ಸಿಗೋದು ಅದು ಕಾರಣವಾಯಿತು. ಈ ಹಿಂದೆ ಎಲ್ಲ ಸಾಕಷ್ಟು ಜನ ಸ್ವಾಮೀಜಿಗಳು, ಅದರ ಜೊತೆಗೆ ಮುಖ್ಯವಾಗಿ ಉಡುಪಿಯಲ್ಲೇ ಸ್ವತಃ ಶ್ರೀಗಳು ಕೂಟ ಎಲ್ಲ ಆಯೋಜನೆ ಮಾಡ್ತಾ ಇದ್ರು. ಶಾಂತಿ ನೆಲೆಸಬೇಕು, ಇಲ್ಲಿ ನಾವೆಲ್ಲರೂ ಒಂದೇ ಅನ್ನುವಂಥ ಮೆಸೇಜ್ ಪಾಸ್ ಆಗಬೇಕು, ಸಮಾಜದಲ್ಲಿ ಯಾವುದೇ ರೀತಿಯಾದಂಥ ಕೆಟ್ಟ ಬೆಳವಣಿಗೆಗಳು ಆಗಬಾರ್ದು, ಧರ್ಮಗಳ ನಡುವೆ ಕಿತ್ತಾಟ ಇರಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಒಂದು ಮೆಸೇಜ್ ಪಾಸ್ ಮಾಡ್ತಾ ಇದ್ರು. ಬಟ್ ಇವತ್ತು ಆ ಭಾಗದಿಂದಲೇ ಈ ರೀತಿಯಾದಂಥ ಬೆಳವಣಿಗೆಗಳು ಸಹಜವಾಗಿ ಆದಂಥ ಸಂದರ್ಭದಲ್ಲಿ ರಾಜ್ಯದ ಜನಕ್ಕೂ ಕೂಡ ಬೇಜಾರಿದೆ. ಗುರುಗಳು ಇಷ್ಟು ಮಾಡಿಯೂ ಕೂಡ ಅದು ಯಾವ ಪ್ರತಿಫಲವನ್ನು ಕೊಟ್ಟಿಲ್ಲ ಅಂತಂದಾದಾಗ ಮಂದಿಗೂ ಕೂಡ ದುಃಖ ಆಗೋದು, ನೋವಾಗೋದು ಸಹಜ. ಇಂತಹ ಕೊಡುಕೊಳ್ಳುವಿಕೆ ಒಂದು ಬಗೆಯಿಂದ ಕೊಡೋದು ಮಾತ್ರ, ಇನ್ನೊಂದು ಬಗೆಯಿಂದ ಕೊಳ್ಳೋದು ಮಾತ್ರ ಅಂತ ಆಗಬಾರದು. ಆ ಕೊಡುಕೊಳ್ಳುವಿಕೆ ಎರಡೂ ಕಡೆಯಿಂದ ಆದದ್ದಾಗಿದ್ರೆ ಆವಾಗ ಆ ಪ್ರಕ್ರಿಯೆಗೆ ಬಲ ಸಿಗತ್ತೆ. ಓಕೆ ಶ್ರೀಗಳೇ, ಮಾತನಾಡ್ಸ್ತಾ ಹೋಗ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ಶ್ರೀಗಳನ್ನ ಮಾತನಾಡ್ಸ್ತಾ ಹೋಗೋಣ.